ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿಕೆ ಹೊರಟಿರುವಂಥ ವಿಷಯ ಏನಪ್ಪಾ ಅಂತ ಹೇಳಿದರೆ, ಒಂದು 10-15 ವರ್ಷಗಳ ಹಿಂದೆ ಹೇಗೆ ಜೀವನ ಶೈಲಿ ನಡೆಸ್ತಾ ಇದ್ರು ಅಥವಾ ಹೇಗೆ ಜೀವನ ಶೈಲಿಯನ್ನು ನಡೆಸ್ತಿದ್ದಾರೆ, ನಾವು ಕಾಲಕ್ಕೆ ಎಷ್ಟು ಬದಲಾಗಿದ್ದೇವೆ ಅನ್ನುವಂಥದ್ದನ್ನು ಈ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿಕೆ ಹೊರಟಿದ್ದೇನೆ. ಹೇಗಂತ ಹೇಳಿದರೆ, ಒಂದು 10-15 ವರ್ಷ, ಬಹಳ ಹಿಂದೆ ಅಲ್ಲ, ಒಂದು 15 ವರ್ಷಗಳ ಹಿಂದೆ ಜನರು ಹೇಗೆ ಬದುಕ್ತಿದ್ರು. ಚಿಕ್ಕ ಮನೆ, ಊಟ ಮಾಡಲಿಕ್ಕೆ ಕಷ್ಟ, ಆದರೆ ನೆಮ್ಮದಿಗೆ ಏನು ಬರಗಾಲವಿರಲಿಲ್ಲ, ಏನು ತೊಂದರೆ ಇರಲಿಲ್ಲ, ಪ್ರೀತಿಗೇನು ತೊಂದರೆ ಇರಲಿಲ್ಲ, ಮಾತಾಡೋದಕ್ಕೇನು ತೊಂದರೆ ಇರಲಿಲ್ಲ. ಅದೇ ಕಾಲ ಬದಲಾಗ್ತಾ ಹೋಯಿತು. ಈಗ ನೀವು ನೋಡ್ಬೋದು ನಾವು ಹೇಗೆ ಬದುಕ್ತಾ ಇದ್ದೇವೆ. ಕಂಪ್ಯೂಟರ್ ಲೋಕದಲ್ಲಿ, ಜಾಲತಾಣದ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ. ಮುಖತಃ ಮಾತಾಡೋದಿಲ್ಲ ಯಾರೊಂದಿಗೂ ಸಂವಾದವಿಲ್ಲ, ನಮಗೆ ಪರಿಚಯವೇ ಇರೋದಿಲ್ಲ. ಯಾರೊಬ್ಬರದ್ದು ಫೋಟೋದಲ್ಲಿ ನೋಡ್ತೇವೆ, ಚಾಟ್ ಮಾಡ್ತೇವೆ, ಕಾಲ್ ಮಾಡ್ತೇವೆ, ಅಲ್ಲಿಗೆ ಮುಗೀತು, ಅಲ್ಲಿಗೆ ನಮ್ಮ ದಿನಚರಿ ಮುಗೀತು. ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳ ಹತ್ರ ಮಾತಾಡೋದಕ್ಕೆ ಪುರುಸೋತಿರೋದಿಲ್ಲ. ಯಾರನ್ನ ಒಬ್ಬರನ್ನ ಇಟ್ಟಿರ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಅಡುಗೆ ಮಾಡೋದಕ್ಕೆ. ಹೆಚ್ಚು ಹೇಳಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಅಪ್ಪ ಅಮ್ಮ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಹೀಗೆ ನಾವು ಬದಲಾಗ್ತಾ ಹೋಗಿದ್ದೇವೆ. ಆದರೆ 10-15 ವರ್ಷಗಳ ಹಿಂದೆ ಹೇಗಿದ್ರು ಹಿರಿಯ ನಾಗರಿಕರು ಹೇಳಿದ್ರು. ಎಲ್ಲ ದೇವಸ್ಥಾನಗಳಲ್ಲಿ ಒಂದೊಂದು ಕಾರ್ಯಕ್ರಮ ಇರ್ತಿತ್ತು. ಒಂದು ಮದುವೆ ಕಾರ್ಯಕ್ರಮ, ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ಹೆಂಗಸರೆಲ್ಲ ಜೊತೆಗೂಡಿ ಹೋಗುವಂಥದ್ದಿತ್ತು. ಒಂದು ಮನೆಯಲ್ಲಿ ಸೇರುವಂಥದ್ದು, ಎಲ್ಲರೂ ಮುಖತಃ ಮಾತಾಡೋದು, ಅನುಭವಿಸೋದು, ಖುಷಿ, ಪ್ರೀತಿ, ವಾತ್ಸಲ್ಯ ಎಲ್ಲ ತುಂಬಿತ್ತು. ಮಕ್ಕಳು ಅಂತ ಹೇಳಿದರೆ, ಈಗ ರಜೆ ಬಂತು ಅಂತ ಹೇಳಿದರೆ ಪ್ರತಿಯೊಂದು ಅಜ್ಜಿ ಮನೆ, ಆ ಕಡೆ ಮನೆಯವರು, ಈ ಕಡೆ ಮನೆಯವರು ಎಲ್ಲ ಅಜ್ಜಿ ಮನೆಗೆ ಹೋಗೋದು, ಅಲ್ಲಿ ಅನುಭವಿಸೋದು. ಈ ರಜೆಗಾಲದಲ್ಲಿ ನದಿ, ಗುಡ್ಡ, ಹಣ್ಣುಗಳು, ಹಂಪಲುಗಳು. ಈಗಿನ ರಜೆ ಸಿಗುವ ಟೈಮಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು, ಗೇರು ಹಣ್ಣು ಪ್ರತಿಯೊಂದು ಸಿಗ್ತಿತ್ತು ಮಕ್ಕಳಿಗೆ, ನ್ಯಾಚುರಲ್ ಆಗಿ ಸಿಗ್ತಿತ್ತು. ಅದನ್ನೆಲ್ಲ ತಿಂದು ಆಟ ಆಡಿ ಒಂದು 10-20 ಜನ ಮಕ್ಕಳು ಸೇರಿ ಕ್ರಿಕೆಟ್, ಚಿನ್ನಿದಾಂಡು, ಟೊಂಕ, ಕಬಡ್ಡಿ ಮುಂತಾದೆಲ್ಲ ಆಟಗಳನ್ನು ಆಡಿ ಅವರು ಅನುಭವಿಸ್ತಿದ್ರು. ನೆಮ್ಮದಿಯಿಂದ ಜೀವನ ನಡೆಸ್ತಿದ್ರು. ಒಂದೇ ಹೊತ್ತು ಊಟ ಮಾಡಿದ್ರು, ನೆಮ್ಮದಿಗೆ ಏನು ಬರಗಾಲವಿರಲಿಲ್ಲ. ಹೆಂಗಸರು ಹಾಗೆ ಎಷ್ಟು ಕಷ್ಟಗಳಿರುತ್ತೆ. ಆದರೆ ಈಗ ಒಂದು 10 ಜನರ ಹತ್ರ ಮಾತಾಡಿದಾಗ ನಮ್ಮ ಕಷ್ಟಗಳೆಲ್ಲ ತನ್ನಿಂದ ತಾನಾಗಿ ನೀರಾಗಿ ಹೋಗುತ್ತೆ. ಹಿರಿಯರು ಅಷ್ಟೇ, ತುಂಬ ತಲೆಯಲ್ಲಿ ಏನೇನೋ ಆಲೋಚನೆಗಳಿರ್ತವೆ. ಆದರೆ ಒಂದು 10 ಜನ ಜೊತೆಗೂಡಿ ಮಾತಾಡಿದಾಗ ಅವರಿಗೆ ಒಂದು ನೆಮ್ಮದಿ ಸಿಗ್ತಿತ್ತು. ಏನೋ ಒಂದು ಹೇಳಿ ಮುಗಿಸಿದೆ, ಕಣ್ಣೀರು ಹಾಕೋರು ಕಣ್ಣೀರು ಹಾಕಿದ ಮೇಲೆ ಅವರಿಗೆ ಏನೋ ಒಂದು ನೆಮ್ಮದಿ ಇರ್ತದೆ. ಇದು ಹಾಗೆ, ಎಷ್ಟು ಕಷ್ಟಗಳಿದ್ದರೂ ಒಂದು 10 ಜನರ ಹತ್ರ ನಾವು ಮಾತಾಡಿದಾಗ, ಒಂದು 2 ಹತ್ರ ಮಾತಾಡಿದಾಗ ನಮಗೆ ಅದು ಏನೋ ಒಂದು ನೆಮ್ಮದಿಯನ್ನು ಕೊಡುತ್ತೆ, ಆ ಕಷ್ಟವನ್ನು ಮರೆಸುತ್ತೆ. ಆದರೆ ಈಗ ಹೇಗೆ ಬದುಕ್ತಿದ್ದೇವೆ. ಮಗು ಹುಟ್ಟಿದಾಗಿನಿಂದ ಮೊಬೈಲನ್ನು ಯೂಸ್ ಮಾಡೋದು, 10-15 ವರ್ಷಕ್ಕೆ ಸ್ಪೆಕ್ಸ್ ಯೂಸ್ ಮಾಡೋದು, 15 ವರ್ಷ ದಾಟಿದ ಮೇಲೆ BP, ಶುಗರ್ ಮುಂತಾದ್ದೆಲ್ಲ ತರಿಸ್ಕೊಳ್ಳೋದು, 50 ವರ್ಷಕ್ಕೆ ಡಮಾರ್ ಅನಿಸ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ 102 ವರ್ಷ, 110 ವರ್ಷ ಬದುಕಿದವರಿದ್ದಾರೆ. ಹೇಗೆ ಬದುಕಿದ್ರು? ಊಟ ಮಾಡೋದಕ್ಕೆ ಗತಿ ಇರಲಿಲ್ಲ, ಆದರೂ ಬದುಕಿದ್ದಾರೆ. ಹೇಗೆ? ನೀವೇ ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಹೇಗೆ ಅಷ್ಟು ವರ್ಷ ಬದುಕ್ತಿದ್ರು? ಯಾಕೆ ಗಟ್ಟಿಮುಟ್ಟಾಗಿದ್ದರು? ಯಾಕೆ ಏನು ಅವರಿಗೆ ಆರೋಗ್ಯದ ಸಮಸ್ಯೆ ಇರಲಿಲ್ಲ? ಆಗಿನ ಕಾಲದಲ್ಲಿ ಹಾಸ್ಪಿಟಲ್ಗಳೇ ತುಂಬ ಕಷ್ಟ. ಈಗ ಹಾಸ್ಪಿಟಲ್ಗಳು ಬೆಳೀತಾ ಇವೆ, ಜನರ ಕಷ್ಟಗಳು ಅಷ್ಟೇ ಹೆಚ್ಚಾಗ್ತಾ ಇವೆ. ಆಚಾರ ವಿಚಾರ, ನಡೆ ನುಡಿ, ವಾತ್ಸಲ್ಯ, ಪ್ರೇಮ, ಪ್ರೀತಿ ಹೇಗಿತ್ತು ಹಿಂದಿನ ಕಾಲದಲ್ಲಿ? ಹಿಂದಿನ ಕಾಲದಲ್ಲಿ ಅಂದರೆ ಬಹಳ ಹಿಂದಿನ ಕಾಲದಲ್ಲಿ ಅಲ್ಲ,
ನಾನು ಹೇಳ್ತಿರೋದು ಒಂದು 10-15 ವರ್ಷಗಳ ಹಿಂದೆ ಹೇಗಿತ್ತು ಅನ್ನುವಂಥದ್ದು. ನೀವು ನೋಡ್ತಾ ಹೋಗಿ ಕಾಲ ಹೇಗೆ ಬದಲಾಗಿದೆ, ನಾವು ಹೇಗೆ ಜಾಲತಾಣಗಳ ಲೋಕಕ್ಕೆ ಇಳಿದಿದ್ದೇವೆ, ಕಂಪ್ಯೂಟರ್ ಯುಗಕ್ಕೆ ಹೇಗೆ ಇಳಿದಿದ್ದೇವೆ. ಇದು ಉಪಯೋಗ ಹೌದು, ನಾವು ಏನೇನೋ ಅನ್ವೇಷಣೆಗಳನ್ನು ಮಾಡ್ತೇವೆ ಹೌದು, ಆದರೆ ಇದರಿಂದ ಎಷ್ಟು ದುಷ್ಪರಿಣಾಮಗಳಿವೆ ಅನ್ನುವಂಥದ್ದನ್ನು ಒಮ್ಮೆ ತಿರುಗಿ ನೋಡಿ. ಮತ್ತು ನೀವು ಸ್ವಲ್ಪ ಚಿಕ್ಕದಿರುವಾಗ ನೋಡಿ, ಹೇಗೆ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರಿ, ಹೇಗೆ ನಡ್ಕೊಂಡು ಹೋಗ್ತಿದ್ರಿ, ಹೇಗೆ ಅಜ್ಜ ಅಜ್ಜಿ ಕತೆ ಹೇಳ್ತಿದ್ರು, ಹೇಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಮತ್ತು ಈಗ ನೋಡಿ, ಈಗ ನಾವು ಏನು ಮಾಡ್ತಿದ್ದೇವೆ ಅನ್ನುವಂಥದ್ದನ್ನು ಒಂದು ತಕ್ಕಡಿಯಲ್ಲಿ ಹಾಕಿ, ಒಂದು 10-15 ವರ್ಷಗಳ ಹಿಂದೆ ನಾವು ಹೇಗೆ ಬದುಕ್ತಿದ್ವಿ ಮತ್ತು ಈಗ ಹೇಗೆ ಬದುಕ್ತಿದ್ದೆ ಅನ್ನುವಂಥದ್ದು ಒಂದು ತಕ್ಕಡಿಗೆ ಹಾಕಿ ನೋಡಿ. ಆಗ ನಿಮಗೆ ಅದರ ತೂಕ ತಿಳಿಯುತ್ತೆ. ನಾನು ಹೇಳೋದು ನಿಮಗೆ ಸರಿ ಅನಿಸ್ಬೋದು, ಕೆಲವರಿಗೆ ತಪ್ಪು ಅನಿಸ್ಬೋದು. ಇವಳೇನು ಹೇಳ್ತಿದ್ದಾಳೆ, ಈಗಿನ ಜೀವನ ತುಂಬ ಚೆನ್ನಾಗಿದೆ, ಕಾರಲ್ಲಿ ಓಡಾಡ್ತೀವಿ, ಮೊಬೈಲ್ ಯೂಸ್ ಮಾಡ್ತೇವೆ, ಆದರೆ ಮುಖತಃ ನೆಮ್ಮದಿ ಇಲ್ಲ. ಈಗ ಹಣ ಇದೆ, ನೆಮ್ಮದಿ ಇಲ್ಲ. ಮೊದಲು ಹಣ ಇರಲಿಲ್ಲ, ಊಟ ಮಾಡೋದಕ್ಕೆ ಕಷ್ಟ ಇತ್ತು, ನೆಮ್ಮದಿ ತುಂಬ ಇತ್ತು, ಪ್ರೀತಿಗಳು ತುಂಬ ಇತ್ತು. ನೆಮ್ಮದಿಯನ್ನು ಮರೆಸುವಂತಹ ಮದ್ದು ನಮ್ಮೊಳಗೆ ಇತ್ತು. ಕಷ್ಟಗಳನ್ನು ಮರೆಸುವಂತಹ ಮದ್ದು ನಮ್ಮೊಳಗೆ ಇತ್ತು, ನೆಮ್ಮದಿ ತರುವಂತಹ ಮದ್ದು ನಮ್ಮೊಳಗೆ ಇತ್ತು. ಆದರೆ ಈಗ ನೋಡಿ, ಹಿಂದಿನ ಕಾಲಕ್ಕೊಮ್ಮೆ ಹೋಗಿ ಬನ್ನಿ, 10-15 ವರ್ಷಗಳ ಹಿಂದೆ ಒಮ್ಮೆ ಹೋಗಿ ಬನ್ನಿ. ಈಗ ನೋಡಿ, ದುಡಿತೇವೆ, ರಾತ್ರಿ ಹಗಲು ದುಡಿತೇವೆ, ಕಂಪ್ಯೂಟರ್ ಮುಂದೆ ಪಟ 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 ಅಂತ ಹೇಳಿ ವರ್ಕ್ ಮಾಡ್ತೇವೆ. ನೆಮ್ಮದಿ ಎಲ್ಲಿದೆ? ಊಟ ಮಾಡೋದಕ್ಕೆ ಬೇಕಾದಷ್ಟಿದೆ, ವೆರೈಟಿ ಡಿಶಸ್, ವೆರೈಟಿ ಏನೋ ಒಂದು ಇದೆ. ನೆಮ್ಮದಿ ಇಲ್ಲ, ಕಷ್ಟಗಳು ತಪ್ಪೋದಿಲ್ಲ. ಇವತ್ತು ದುಡಿತೇವೆ, ನಾಳೆ ಹಾಸ್ಪಿಟಲ್ಗೆ ಹೋಗ್ತೇವೆ, ಇವತ್ತು ತಿಂತೇವೆ, ನಾಳೆ ಹಾಸ್ಪಿಟಲ್ಗೆ ಹೋಗ್ತೇವೆ, ಪ್ರತಿಯೊಂದಕ್ಕೂ ಮೆಡಿಸಿನ್ ತಗೋತೇವೆ. ನೋಡಿ ಎಷ್ಟು ಬದಲಾಗಿದ್ದೇವೆ ನಾವು. ನಾನು ಹೇಳ್ತೇನೆ, ನಮಗೆ ಈಗಿನ ಕಾಲದಲ್ಲಿ ನಾವು ಏನೋ ಹೊಸದನ್ನು ತಯಾರಿಸ್ತಿದ್ದೇವೆ, ಹೊಸದನ್ನು ಅನ್ವೇಷಣೆ ಮಾಡ್ತಿದ್ದೇವೆ, ಹೆಚ್ಚು ಹಣ ಸಂಪಾದಿಸ್ತಿದ್ದೇವೆ. ಹೌದು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ನಮ್ಮ ನೆಮ್ಮದಿಗೆ ತಪ್ಪಿದೆ. ನಮ್ಮ ದೇಹದ ಆರೋಗ್ಯಕ್ಕೆ ಸಮಸ್ಯೆ ಇದೆ, ನೆಮ್ಮದಿಗೆ ಸಮಸ್ಯೆ ಇದೆ, ಪ್ರೀತಿಗೆ ಸಮಸ್ಯೆ ಇದೆ, ನಡೆ ನುಡಿ ಆಚಾರಕ್ಕೆ ಸಮಸ್ಯೆ ಇದೆ, ವಾತ್ಸಲ್ಯಕ್ಕೆ ಸಮಸ್ಯೆ ಇದೆ. ಹೇಗೆ ಬಂತು? ಹಿಂದಿನ ಕಾಲದವರು ಊಟ ಮಾಡೋದಿಲ್ಲ, ಒಂದು ಹೊತ್ತು ಊಟಕ್ಕೆ ಇರೋದವರ ಜೊತೆ, ಆದರೆ ಖುಷಿಯಾಗಿ ಬದುಕ್ತಿದ್ರು. ಎಲ್ಲರ ಜೊತೆಗೂಡಿ ಮಾತಾಡ್ತಿದ್ರು. ಒಂದು ಫಂಕ್ಷನ್ ಅಂತ ಹೇಳಿದರೆ ಜೊತೆಗೂಡಿ ಅಡುಗೆಯನ್ನು ಮಾಡ್ತಿದ್ರು, ಎಲ್ರಿಗೂ ಪ್ರೀತಿಯಿಂದ ಹಂಚುತ್ತಿದ್ರು, ಮಾತಾಡ್ತಿದ್ರು. ಒಂದು 10 ಜನರ ಹತ್ರ ಅವರಿಗೂ ಖುಷಿ, ಮಾತಾಡಿಸಿದವರಿಗೂ ಖುಷಿ, ನಮಗೂ ಖುಷಿ. ಈಗ ಎಲ್ಲ ಕಾಲಲ್ಲಿ, ಚಾಟಲ್ಲಿ, ವಾಟ್ಸಪ್ಪಲ್ಲಿ, ನ್ಯೂಸಲ್ಲಿ ಮುಗ್ದೇ ಹೋಯಿತು ಲೈಫ್. ಏನು ಪಡ್ಕೊಂಡ್ರಿ ನೀವು ನಿಮ್ಮ ಜೀವನದಲ್ಲಿ? ಶೂನ್ಯ, ಏನು ಪಡ್ಕೊಂಡಿಲ್ಲ. ಯಾಕೆ? ನಮ್ಮ ಜೀವನ ಶೈಲಿ ಅಷ್ಟು ಬದಲಾಗಿದೆ. ಮುಂದಿನ ದಿನ ಪ್ರತಿಯೊಂದಕ್ಕೂ ರೋಬೋಟ್ ಬರ್ಬೋದು. ಏನಿಲ್ಲ, ರೋಬೋಟ್ ಕೆಲಸ ಮಾಡುತ್ತೆ, ನಾವು ಮಿಷಿನ್ ಥರ ಕೂತ್ಕೊಳ್ಳೋದು. ನಮ್ಮ ತಲೆಗೆ ಯೋಚನೆ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ನಮ್ಮ ತಲೆ ಯೋಚನೆ ಮಾಡುವಂಥ ಸಾಮರ್ಥ್ಯವನ್ನು ನಿಲ್ಲಿಸ್ಬೋದು ಹೀಗೆ ಹೋಗ್ತಾ ಹೋದರೆ. ನಾವು ಡೆವಲಪಿಂಗ್ ಆಗ್ತಾ ಇದ್ದೇವೆ, ನಮ್ಮದು ಡೆವಲಪಿಂಗ್ ಕಂಟ್ರಿ, ಹೌದು ಸತ್ಯ. ಆದರೆ ನಾವು ಹಿಂದಿನದನ್ನು ಮರಿತಾ ಇದ್ದೇವೆ. ನಾನಿಷ್ಟೇ ಹೇಳೋದು, ಹಿಂದಿನದನ್ನು ಮರಿಬೇಡಿ, ಮುಂದಿನದನ್ನು ಅನ್ವಯಿಸ್ತಾ ಹೋಗಿ, ಆದರೆ ಹಿಂದಿನದನ್ನು ಪಾಲಿಸ್ತಾ ಬನ್ನಿ. ಒಂದು 10 ಜನರ ಹತ್ರ ಮಾತಾಡೋದು, ಮುಖತಃ ಭೇಟಿಯಾಗೋದು, ಒಂದು ಗಂಟೆ ಜೊತೆಗೆ ಮನೆಯವರ ಜೊತೆಗೆ ಗೂಡಿ ಊಟ ಮಾಡುವಂಥದ್ದು, ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಎಲ್ಲರ ಜೊತೆಗೂಡಿ ಆಟ ಆಡುವಂಥದ್ದು, ಏನೋ ಮಾತಾಡುವಂಥದ್ದು, ಹಂಚಿಕೊಳ್ಳುವಂಥದ್ದನ್ನು ಮರಿಬೇಡಿ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ನೀವು ನಿಮ್ಮ
ಚಿಕ್ಕದಿನ ಜೀವನವನ್ನು ಒಮ್ಮೆ ತಿರುಗಿಸಿ ನೋಡಿ, ಪುಟ ತಿರುಗಿಸಿ ನೋಡಿ. ಸುಮ್ಮನೆ ಒಮ್ಮೆ ಪುಟ ತಿರುಗಿಸಿ ನೋಡಿ, ಹೇಗೆ ಇದ್ವಿ, ಈಗ ಹೇಗಾಗಿದ್ದೇವೆ, ಮುಂದೆ ಏನಾಗ್ಬೋದು ಅನ್ನುವಂಥದ್ದನ್ನು. ಹಿಂದಿನ ಜೀವನ ಊಟ ಮಾಡೋದಕ್ಕೆ ಕಷ್ಟ, ಆದರೆ ನಮ್ಮ ಖುಷಿಗೇನು ತೊಂದರೆ ಇರಲಿಲ್ಲ. ಈಗ ಊಟ ಮಾಡೋದಕ್ಕೆ ತುಂಬ ಇದೆ, ಖುಷಿಗೆ ಏನೂ ಇಲ್ಲ, ನೆಮ್ಮದಿಗೆ ಏನೂ ಇಲ್ಲ ಅನ್ನುವಂಥದ್ದನ್ನು ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮಗೆ ಏನು ಅನಿಸ್ತದೆ, ನಾನು ಹೇಳಿದ್ದು ಹೌದು, ಸತ್ಯವೋ ಅಲ್ಲವೋ ಅನ್ನುವಂಥದ್ದನ್ನು ನನಗೆ ತಿಳಿಸಿ. ನೀವು ಹೀಗೆ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ತಿಳಿಸಿ. ಇಲ್ಲಿ ನೋಡಿ, ನಾನು ನಿಮಗೆ ಒಂದು ಕೆಲವು ಉದಾಹರಣೆಗಳನ್ನು ಚಿತ್ರದ ಮೂಲಕ ತೋರಿಸ್ತಾ ಇದ್ದೇನೆ. ಇದನ್ನೆಲ್ಲ ನೋಡಿ ಒಮ್ಮೆ ಯೋಚನೆ ಮಾಡಿ, ಅಜ್ಜ ಅಜ್ಜಿ ಹೇಗೆ ಕಥೆ ಹೇಳ್ತಿದ್ರು, ಏನು ಮಾಡ್ತಿದ್ವಿ ಅನ್ನುವಂಥದ್ದನ್ನು ಯಾವುದನ್ನು ಮರಿಬೇಡಿ. ಮುಂದೆ ಆಗುವುದಂತನನ್ನು ಅನುಭವಿಸಿ, ಹಿಂದೆ ಆಗಿದ್ದನ್ನು ನೆನಪಿಸಿಕೊಳ್ಳಿ, ಪಾಲಿಸ್ತಾ ಬನ್ನಿ. ಪ್ರತಿಯೊಬ್ಬರ ಹತ್ರ ಮಾತಾಡಿ, ಮೊಬೈಲ್ ಒಳಗೆ ಮುಳುಗಬೇಡಿ, ಹೊಸ ಹೊಸ ವಿಷಯನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಇದನ್ನು ನೋಡ್ತಾ ಇರಿ. ಧನ್ಯವಾದಗಳು. ಮತ್ತೆ ಸಿಗ್ತೇನೆ. ಬಾಯ್.